ಪದ್ಮಪುರಾಣದಲ್ಲಿ ಜಾಲಂಧರನ ವಧೆ ಎನ್ನುವಂಥ ಚರಿತ್ರೆಯನ್ನು ನಿನ್ನೆ ನೋಡಿದೆವು. ಕಾರ್ತಿಕ ಮಾಸ, ತುಳಸಿಯ ವಿಶೇಷವಾದಂತಹ ಉತ್ಪತ್ತಿಗೆ ಕಾರಣೀಭೂತವಾದಂಥ ಈ ಚರಿತ್ರೆಯನ್ನು ಕೇಳಿದರೆ ಬಹಳಷ್ಟು ಪುಣ್ಯ ಅಂತ ಹೇಳ್ತಾರೆ. ಪದ್ಮಪುರಾಣದಲ್ಲಿ 55,000 ಶ್ಲೋಕ ಉಂಟು. ಅದರಲ್ಲಿ ಉತ್ತರಾಖಂಡದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಪೂರ್ತಿ ನೋಡ್ಲಿಕ್ಕಾಗದೇ ಇದ್ರೂ ಕೂಡ ಶಾಸ್ತ್ರಕಾರರು ಒಂದು ಮಾತನ್ನು ಹೇಳ್ತಾರೆ, ಸಂಕ್ಷೇಪ ವಿಸ್ತರಾಭ್ಯಾಂ ಪ್ರವದಂತಿ ಹಿ ಮನೀಷಿಣಃ. ಸ್ವಲ್ಪ ಮಟ್ಟಿಗೆ ಪೂರ್ತಿಯನ್ನು ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಇನ್ನೊಂದು ವಿಸ್ತಾರವಾಗಿ ನೋಡುವಂತಹ ಇನ್ನೊಂದು ವ್ಯವಸ್ಥೆ. ಹಾಗಾಗಿ ಏನೆಲ್ಲ ಬರ್ತದೆ ಎನ್ನುವಂಥದ್ದನ್ನು ಪ್ರಾರಂಭದಲ್ಲಿ ಹೇಳ್ತಾರೆ. ಅಧುನಾ ಶ್ರೋತುಮಿಚ್ಛಾಮೋ ಭಗವತ್ ಭಕ್ತಿವರ್ಧನಂ. ಯಾಕೆ ಈ ಪುರಾಣವನ್ನು ಕೇಳಬೇಕು ಅಂತ ಕೇಳಿದ್ರೆ, ಅಲ್ಲಿ ಋಷಿಗಳು ಶೌನಕರ ಹತ್ರ ಹೇಳ್ತಾರೆ, ನಮಗೆ ಭಕ್ತಿ ಎನ್ನುವಂಥದ್ದು ಜಾಸ್ತಿ ಆಗಬೇಕು, ಆದ್ದರಿಂದ ನಮ್ಮ ಮೇಲೆ ಕೃಪೆ ಇಟ್ಟುಕೊಂಡು ಪದ್ಮಪುರಾಣದಲ್ಲಿ ಏನೆಲ್ಲ ಚರಿತ್ರೆ ಬರ್ತದೆ ಅಂತ ತಿಳಿಸಿಕೊಡಿ ಅಂತ. ಆಗ ಅವರು ಹೇಳ್ತಾರೆ, ಶೃಣು ನಾರದ ವಕ್ಷ್ಯಾಮಿ ಪುರಾಣಂ ವೇದ ಸಂಹಿತಂ ಅಂತ ರುದ್ರದೇವರು ನಾರದನ ಹತ್ರ ಹೇಳಿದಂತಹ ಮಾತನ್ನು ಹೇಳಿ ಏನೆಲ್ಲ ಬರ್ತದೆ ಅಂತ ಹೇಳ್ತಾರೆ. ಈ ಪುರಾಣವನ್ನು ಕೇಳಿದ್ರೆ, ಈ ಪುರಾಣ ಎನ್ನುವಂಥದ್ದು ವೇದಕ್ಕೆ ಸಂಬಂಧಪಟ್ಟದ್ದು, ವೇದದ ಅರ್ಥವನ್ನು ತಿಳಿಸ್ಲಿಕ್ಕೆ ಹೊರಟದ್ದು. ಹಾಗಾಗಿ ವೇದ ಸಮ್ಮತವಾದಂಥ ಪುರಾಣ, ಸಾತ್ವಿಕ ಪುರಾಣ ಈ ಪದ್ಮಪುರಾಣ. ಇದರಲ್ಲಿ ಏನೆಲ್ಲ ಬರ್ತದೆ, ಏನೆಲ್ಲ ಇದರದ್ದು ಫಲ ಅಂತ ಒಂದು ಸಂಕ್ಷೇಪದಲ್ಲಿ ಹೇಳ್ತಾರೆ. ಯಚ್ಛೃತ್ವ ಸರ್ವ ಪಾಪೇಭ್ಯೋ ಮುಚ್ಯತೆ ನಾತ್ರ ಸಂಶಯ. ಎಲ್ಲ ಪಾಪಗಳಿಂದ ಬಿಡುಗಡೆ ಆಗುತ್ತೆ, ಮನುಷ್ಯನಿಗೆ ಪಾಪಗಳು ದೂರ ಆಗುತ್ತೆ ಅಂತ ಹೇಳಿದರು. ಅಲ್ಲ, ಏನಾದರೂ ಡೌಟ್ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ, ನಾ ಅತ್ರ ಸಂಶಯ. ಸಂಶಯ ಮಾಡಬೇಡಿ, ಪುರಾಣವನ್ನು ಕೇಳಿದ್ರೆ ಸಾಕು, ಪಾಪ ಪರಿಹಾರ ಆಗತ್ತೆ. ಯಾಕೆ ಕೇಳಿದ್ರೆ, ಪುರಾಣವನ್ನು ಕೇಳುವಾಗ ಅಷ್ಟು ಹರಿಯ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ನಿಲ್ತದೆ. ಒಂದು ಕಡೆ ಹೇಳ್ತಾರೆ, ನೀವು ಹರಿಸ್ಮರಣೆ ಮಾಡಿದ್ರೆ ಎಷ್ಟು ಪಾಪವನ್ನು ಮಾಡಬೇಕು ಕೇಳಿದ್ರೆ ಅಷ್ಟು ಪಾಪ ಮಾಡಲಿಕ್ಕೆ ನಿಮ್ಮಂದ ಆಗೋದಿಲ್ಲ. ಅಷ್ಟು ಪಾಪಗಳನ್ನು ಹರಿಸ್ಮರಣೆ ಎನ್ನುವಂಥದ್ದು ನಾಶ ಮಾಡಿಬಿಡತ್ತೆ ಅಂತ. ಹಾಗಾಗಿ ಆ ಭಗವಂತನ ಚರಿತ್ರೆಯನ್ನು ಕೇಳುವುದರಿಂದ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಪ್ರಥಮ ಉತ್ತರ ಕೀರ್ತಿ ಸ್ಯಾತ್ ಪಾರ್ವತಾಖ್ಯಾನಮೇವ ಚ ಜಾಲಂಧರಂ ಪಥಾಖ್ಯಾನಂ ಶ್ರೀಶೈಲಾಖ್ಯಂ ತತಃಪರಂ ಅಂತ ಹೇಳಿ ಏನೆಲ್ಲ ವಿಷಯ ಬರುತ್ತೆ, ನಾವು ಇಂಡೆಕ್ಸ್ ಅಂತ ಏನು ಹೇಳ್ತೇವೆ, ಅದನ್ನೆಲ್ಲ ಕೊಟ್ಟದ್ದು ಎಲ್ಲಿ ಕೇಳಿದ್ರೆ ಇಲ್ಲೇ ಕೊಟ್ಟದ್ದು. ಹಾಗಾಗಿ ಇವತ್ತೇನು ನಾವೊಂದು ಪುಸ್ತಕ ಬರಿಬೇಕಾದ್ರೆ ಇಂಡೆಕ್ಸ್ ಅಂತ ಬರೀತೇವೆ, ಅದರ ಕಲ್ಪನೆ ಕೊಟ್ಟದ್ದು ಇಲ್ಲಿ ಕೊಟ್ಟಿದ್ದಾರೆ. ಮೊದಲು ಬರುವಂತದ್ದು ಏನು ಕೇಳಿದ್ರೆ ಜಲಂಧರನ ಆಖ್ಯಾನ ಬರ್ತದೆ, ಶ್ರೀಶೈಲದ ಚರಿತ್ರೆ ಬರ್ತದೆ, ಹರಿದ್ವಾರಸ್ಯ ಚಾಖ್ಯಾನಂ, ಹರಿದ್ವಾರ ಅದು ಹೇಗೆ ಆಯಿತು, ಅಲ್ಲಿ ಏನು ಮಹತ್ವ, ಪ್ರಯಾಗ ತೀರ್ಥದ ಮಹತ್ವ ಅದು ಕೊಡ್ತಾರೆ. ವಿಷ್ಣು ಪಾದೋದ್ಭವಾಂ, ವಿಷ್ಣು ಪಾದೋದ್ಭವ ಅಂದ್ರೆ ಗಂಗೆ, ಅಂತಹ ಗಂಗೆಯ ಚರಿತ್ರೆ, ಅವಳ ಉತ್ಪತ್ತಿ, ಅವಳು ಹರಿದು ಬಂದ ಬಗೆ, ಅವಳದ್ದು ಸ್ಮರಣೆ ಮಾಡಿದ್ರೆ ಪಾಪ ಪರಿಹಾರ ಆಗುವ, ಹೀಗೆಲ್ಲ ಗಂಗಾ ಉತ್ಪತ್ತಿ ಚರಿತ್ರೆ. ಪ್ರಯಾಗ ತೀರ್ಥಂತೆ ವಕ್ಷ್ಯೆ ದಶಾಶ್ವಮೇಧಾಧಿಕಂತೆಯತ್. ದಶಾಶ್ವಮೇಧವನ್ನು ಮಾಡಿದ್ರೆ ಎಷ್ಟೆಲ್ಲ ಪುಣ್ಯ ಬರುತ್ತೆ, ಅದಕ್ಕಿಂತಲೂ ಅಧಿಕವಾದ ಪುಣ್ಯ ಪ್ರಯಾಗದಲ್ಲಿ ಸ್ನಾನ ಮಾಡಿ. ಇವತ್ತು ಕುಂಭಮೇಳ ಅಂತ ಗೊತ್ತುಂಟು, ಅಲ್ಲೆಲ್ಲ ಹೋಗಿ ತೀರ್ಥರಾಜ ಅಂತ ಹೇಳಿ ಸ್ನಾನ ಮಾಡುವಂತ ಅದರದ್ದೆಲ್ಲ ಚರಿತ್ರೆ ಬರ್ತದೆ. ತುಳಸಿ ಮಹಿಮಾ ಚೈವ, ತುಳಸಿಯ ಮಹಿಮೆ ನೋಡಿ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ, ತುಳಸಿ ವಿವಾಹ, ದ್ವಾದಶಿ ಇದೆಲ್ಲ ನಮಗೆ ಗೊತ್ತುಂಟು ಚರಿತ್ರೆ. ಅದಕ್ಕೆ ಎಲ್ಲಿ ಅದರದ ಆರಾಧನೆಗಳು ಹೇಗೆ ಮಾಡಬೇಕು ಎಲ್ಲ ಬಂದದ್ದು ಈ ಪದ್ಮಪುರಾಣದಲ್ಲಿ. ಹಾಗಾಗಿ ತುಳಸಿ ಆಖ್ಯಾನ ಅದನ್ನೆಲ್ಲ ಮತ್ತೆ ನಾವು ವಿಶದವಾಗಿ ನೋಡುವ. ಆದ್ರೆ ಏನೆಲ್ಲ ಉಂಟು ಅಂತ ಮೊದಲು ಹೇಳಿದ್ರೆ ಪೂರ್ತಿ ಒಂದ್ಸಲ ಪುರಾಣಕ್ಕೆ ಹೋಗಿ ಬಂದಾಗ ಆಗತ್ತೆ ಎನ್ನುವ ದೃಷ್ಟಿಯಿಂದ. ಆಮೇಲೆ ಶಂಖಚಕ್ರ ಗದಾಧಿಕಂ, ಗೋಪಿ ಚಂದನದ ಧಾರಣೆ ಹೇಗೆ ಮಾಡಬೇಕು. ಇವತ್ತು ನಾವೆಲ್ಲ ಗೋಪಿ ಧಾರಣೆ ಮಾಡ್ತಾ ಇದ್ದೇವೆ, ಶಂಖಚಕ್ರಗಳನ್ನು ಮುದ್ರೆ ಹಾಕಿಕೊಳ್ತೇವೆ. ಇದು ಶಾಸ್ತ್ರ ಸಮ್ಮತವೇ? ಇದು ಎಲ್ರಿಗಿದ್ದದ್ದ ಅಲ್ಲ, ಉಡುಪಿಯವರಿಗೆ ಮಾತ್ರ ಅಂತ ಕೇಳಿದ್ರೆ ಪದ್ಮಪುರಾಣ ಹೇಳ್ತಾ ಉಂಟು, ಯಾರೆಲ್ಲ ವಿಷ್ಣು ಭಕ್ತರಿದ್ದಾರೆ ಅವರೆಲ್ಲ ಹಾಕಿಕೊಳ್ಬೇಕು ಅಂತ. ಹಾಗಾದ್ರೆ ಹೇಗೆ ಅದನ್ನೆಲ್ಲ ಧಾರಣೆ ಮಾಡಬೇಕು, ಅದರೆಲ್ಲ ಚರಿತ್ರೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ದ್ವಾರಕಾಯ ತಥಾಖ್ಯಾನಂ, ದ್ವಾರಕೆ ಅದರದ್ದು ಚರಿತ್ರೆ. ಆಮೇಲೆ ಅಲ್ಲಿ ಆಗುವಂತ ಉತ್ಸವಗಳು, ಅದರದ ವಿಧಿವಿಧಾನಗಳು. ತಡಾಕಜಂಚ ಪುಣ್ಯಂಚ ಪಾಪೀಕೋಪ ಪ್ರಪಾದಿಕಂ, ಜಲದಾನ. ಇನ್ನು ವಸ್ತುಗಳ ದಾನ ಕೊಟ್ರೆ, ಒಂದು ಕೆರೆ ಅಥವಾ ಸರೋವರ ಬಾವಿ ತೋಡಿ ಆ ನೀರನ್ನು ಜನರಿಗೆ ಅದನ್ನು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಎಷ್ಟೆಲ್ಲ ಪುಣ್ಯ ಅಂತ ಹೇಳ್ತಾರೆ. ಗಾಣಪತ್ಯಂ ತಥೋಭಕ್ಷೆ ವೈಷ್ಣವಾಗಮಮೇವ ಚ. ಇನ್ನು ಆಗಮಗಳಲ್ಲಿ ಗಣಪತಿ ಆರಾಧನೆ, ವಿಷ್ಣುವಿನ ಆರಾಧನೆ, ಅದರದ್ದು ವಿಧಿವಿಧಾನಗಳು ಅದು ಇಲ್ಲಿ ಬರ್ತದೆ. ಇಷ್ಟು ಮಾತ್ರ ಅಲ್ಲ, ಜೀರ್ಣೋದ್ಧಾರಸ್ಯ ಮಾಹಾತ್ಮ್ಯಂ ನೋಡಿ. ಒಂದು ದೇವಸ್ಥಾನ ಇದ್ರೆ ಜೀರ್ಣೋದ್ಧಾರ ಮಾಡಿದ್ರೆ ಅದಕ್ಕೆ ಎಷ್ಟೆಲ್ಲ ಫಲ.
ಹೊಸ್ತು ದೇವಸ್ಥಾನ ಕಟ್ಟಿದ್ರೆ ಹೇಗೆ, ಹಳೇ ದೇವಸ್ಥಾನವನ್ನು ಉದ್ಧಾರ ಮಾಡಿದ್ರೆ ಹೇಗೆ, ಅದರದ್ದು ಏನೆಲ್ಲ ಮಹತ್ವ ಅದು ಇಲ್ಲಿ ಹೇಳ್ತಾರೆ. ಮಂದಾಕಿನಿ ಸಮಾಗಮಂ, ಗಂಗೆಯ ಸಂಗಮದ ಚರಿತ್ರೆಗಳು. ಸಾಬ್ರಮತ್ಯಾಸ್ತು ಮಾಹಾತ್ಮ್ಯಂ, ಮಾಹಾತ್ಮ್ಯಂ ಕ್ಷೀರಜಂ ತಥಾ. ಸಾಬ್ರಮತಿ ಅಂತ ನದಿ, ಆ ಸಾಬ್ರಮತಿ ನದಿಯ ತೀರ್ಥಕ್ಷೇತ್ರಗಳದೊಂದಷ್ಟು ಮಹತ್ವವನ್ನು ಕೊಡ್ತಾರೆ. ಸ್ತ್ರೀ ಶೂದ್ರಾಣಂ ತಥಾ ಧರ್ಮಂ ಯಥೋತ್ತರಶ್ಚ ಧಾರಣಂ. ಆಮೇಲೆ ಎಷ್ಟೋ ಜನರ ಕಲ್ಪನೆ ಹೇಗೆ, ಈ ಪುರಾಣಗಳೆಲ್ಲ ಇದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅಲ್ಲಪ್ಪ, ಸ್ತ್ರೀ ಶೂದ್ರಾದಿಗಳಿಗೆ ಎಲ್ಲ ವರ್ಗದವರಿಗೂ ಕೂಡ ಆಚರಣೆಗೆ ಹೇಗೆ ಮಾಡಬೇಕು, ಏನೆಲ್ಲ ಕೇಳಬೇಕು, ಅದೆಲ್ಲ ಚರಿತ್ರೆ ಇಲ್ಲಿ ಕೊಡ್ತಾರೆ. ಹಾಗಾದ್ರೆ ಯಾರು ಹೇಳಿದ್ದು, ಯಾರು ಕೇಳಿದ್ದು ಕೇಳಿದ್ರೆ, ಉಮಾಮಹೇಶ ಸಂವಾದೇ ಪ್ರೋಕ್ತಂ ನಾಮ ಸಹಸ್ರಕಂ, ಶಿವಪಾರ್ವತಿಯರ ಸಂವಾದ. ಅಲ್ಲಿ ಕೂಡ ವಿಶೇಷವಾಗಿ ಸಹಸ್ರನಾಮದ ಚಿಂತನೆ, ವಾಸುದೇವ ಸಹಸ್ರನಾಮ. ಇವತ್ತು ನಾವೆಲ್ಲ ವಿಷ್ಣು ಸಹಸ್ರನಾಮ ಎಲ್ಲ ಏನೆಲ್ಲ ಓದ್ತಾ ಇದ್ದೇವೆ, ಇದನ್ನೆಲ್ಲ ಕೊಟ್ಟದ್ದು ಎಲ್ಲಿ ಕೇಳಿದ್ರೆ ಅದು ಮಹಾಭಾರತದಲ್ಲಿ ಅಂತಾದ್ರೆ ಇಲ್ಲಿ ವಾಸುದೇವ ಸಹಸ್ರನಾಮ ಅಂತ ಬರ್ತದೆ. ಹಾಗಾದ್ರೆ ಅಲ್ಲಿ ಹೇಳುವಂಥದ್ದು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ, ಅದೆಲ್ಲ ಬರುವಂತಹ ಶ್ಲೋಕಗಳು ಎಷ್ಟೆಲ್ಲ ಮಹತ್ವ ಅಂತ ರುದ್ರದೇವರು ಹೇಳುವಂತಹ ಚರಿತ್ರೆಗಳು. ಕೈಲಾಸತ್ ಸಮಾನೀತಂ ನಾರದೇನ ಅಗ್ರಜನ್ಮನ ಲೋಕಾನಾಂ ಬ್ರಾಹ್ಮಣಾನಾಂಚ ಕ್ಷತ್ರಿಯಾಣಂ ವಿಶೇಷತಃ. ಆಮೇಲೆ ಕೈಲಾಸ ಪರ್ವತದ ವರ್ಣನೆ, ಅಲ್ಲಿ ನಾರದರು ಬಂದು ಶಿವನ ಜೊತೆಗೆ ಸಂವಾದ ಮಾಡಿದ್ದು. ಲೋಕಾನಾಂ ಬ್ರಾಹ್ಮಣಾನಾಂಚ, ಲೋಕದಲ್ಲಿ ಎಲ್ಲರಿಗೂ ಕೂಡ ಬೇಕಾದಂತಹ ಆಚರಣೆಗೆ ಯೋಗ್ಯವಾದಂತಹ ಚರಿತ್ರೆಗಳನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಕ್ಷತ್ರಿಯರಿಗೆ ವಿಶೇಷವಾಗಿ, ಸ್ತ್ರೀ ಶೂದ್ರಾಣಂ ಎಲ್ರಿಗೂ ಬೇಕಾದಂತಹ ಈ ಚರಿತ್ರೆಗಳು, ಅವರಿಗೆ ಹೇಗೆ ಬದುಕಬೇಕು ಎನ್ನುವಂಥದ್ದು ಅದೆಲ್ಲ ಉಪದೇಶಗಳು ಇಲ್ಲಿ ಬರ್ತದೆ. ಇದನ್ನು ಕೇಳಿದ್ರೆ ಇದಂ ಪವಿತ್ರಂ ಪರಮಂ ಪುಣ್ಯಮಾಯುಷ್ಯವರ್ಧನಂ, ಇದು ಅತ್ಯಂತ ಪವಿತ್ರವಾದದ್ದು. ಇದರಿಂದ ಏನು ಲಾಭ? ಇವತ್ತು ಪ್ರತಿಯೊಬ್ರು ಕೇಳುವುದೇ ಏನು ಬೆನಿಫಿಟ್ ಅಂತ ನೋಡುದು. ಅದಕ್ಕೋಸ್ಕರ ಕೇಳ್ತಾರೆ, ಫಲ ಇದ್ರೆ ಎಲ್ಲಲ್ಲಿ ಜನ ಪ್ರವೃತ್ತಿ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಆಯುಷ್ಯವರ್ಧನಂ, ಆಯುಷ್ಯ ಜಾಸ್ತಿ ಆಗತ್ತೆ. ಯಾಕೆ ಜಾಸ್ತಿ ಆಗತ್ತೆ ಕೇಳಿದ್ರೆ, ಭಗವಂತನ ಚರಿತ್ರೆಯನ್ನು ಕೇಳಿದ್ರಿಂದ ಪಾಪ ಪರಿಹಾರ ಮಾತ್ರ ಅಲ್ಲ, ನಮಗಿಂತ ಮಿಗಿಲಾದಂತ ಒಂದು ವ್ಯಕ್ತಿ ಇದ್ದಾನೆ, ಭಗವಂತ ಇದ್ದಾನೆ. ಇನ್ನು ಈ ಪದ್ಮಪುರಾಣದಲ್ಲಿ ನೋಡಿದ್ರೆ ವಿಶೇಷವಾಗಿ ಜನ್ಮ ಜನ್ಮಾಂತರಗಳ ಚರಿತ್ರೆಗಳು ಬರ್ತದೆ. ಏನಾದ್ರೂ ಒಂದು ಘಟನೆ ಆದ್ರೆ ಆ ಘಟನೆಗೆ ಏನು ಕಾರಣ ಅಂತ ಕ್ವಶನ್, ಅದಕ್ಕೆ ಜನ್ಮಾಂತರದ ಚರಿತ್ರೆ, ಅದಕ್ಕೆ ಹಿಂದಿನ ಜನ್ಮಾಂತರದ ಚರಿತ್ರೆ, ಇದೆಲ್ಲ ಬರ್ತದೆ. ಭಗವದ್ಗೀತೆಯ ಮಹತ್ಮೆಗಳಲ್ಲಿ ನೋಡಿದ್ರು ಗೊತ್ತಾಗ್ತದೆ, ಏಕಾದಶಿ ಮಹತ್ಮೆಯಲ್ಲಿ ನೋಡಿದ್ರು ಗೊತ್ತಾಗ್ತದೆ. ಅದರಿಂದ ಏನು ಡಿಸೈಡ್ ಆಗತ್ತೆ ಗೊತ್ತಾ, ನಾವು ಇವತ್ತು ಈಗ ಯಾಕೆ ಹೀಗೆ ಇದ್ದೇವೆ, ನಮಗೆ ಯಾಕೆ ಈ ಕಷ್ಟ ಬಂದಿದೆ ಕೇಳಿದ್ರೆ, ನಾವು ಮಾಡಿದ ಯಾವುದೋ ಜನ್ಮಾಂತರದ ಕರ್ಮ ಅಂತ ಆದಾಗ ನಾವು ಅದನ್ನು ಏನು ಮಾಡಿಕೊಳ್ತೇವೆ ಕೇಳಿದ್ರೆ, ಓ ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತಾ ಇದ್ದೇವೆ, ಫಲ ಕೊಡುವವ ಭಗವಂತ, ನಮ್ಮ ಕರ್ಮ ಈ ರೀತಿ ಆಗ್ಲಿ ಕ್ಷಯ ಆಗ್ಲಿ ಅಂತ ಒಂದು ಸಮಾಧಾನವನ್ನು ಪಡ್ಕೊಳ್ಳುತ್ತೇವೆ. ಎಂದಿಗೆ ನಿಮಗೆ ಮನಸ್ಸಮಾಧಾನ ಆಗತ್ತೋ ಆಗ ಆರೋಗ್ಯ ವೃದ್ಧಿ ಆಗತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಏನು ಕೇಳಿದ್ರೆ ಮನಸ್ಸಿನದ್ದು ಇರುವಂತದ್ದು. ಹಾಗಾಗಿ ಅಂತಹ ಮನಸ್ಸಿಗೆ ಸಮಾಧಾನ ಎನ್ನುವಂಥದ್ದು ಸಿಕ್ಕಬೇಕಾದರೆ ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಬೇಕು. ಅದಕ್ಕೆ ಬೇಕಾದ ಚರಿತ್ರೆಗಳನ್ನೆಲ್ಲ ಈ ಪದ್ಮಪುರಾಣ ಕೊಡ್ತಾರೆ. ಹಾಗಾಗಿ ಇಷ್ಟು ಮಾತ್ರ ಫಲವೋ? ನಾವು ಹೇಳೋದಂತ ಸೈಕಾಲಜಿಕಲ್ ಆಗಿ ಹೇಳಬೇಕಾದ್ರೆ, ಅಲ್ಲ ನಮಗೆ ಯಾರಿದ್ದಾರೆ ಏನಿದ್ದಾರೆ ಕೇಳಿದ್ರೆ, ಅನಾಥೋ ದೈವ ರಕ್ಷಕ, ದೇವರಿದ್ದಾರೆ ಎನ್ನುವ ಒಂದು ಉತ್ಸಾಹ ಬಂತು, ಆರೋಗ್ಯ ವೃದ್ಧಿ ಆಯ್ತು, ಇಷ್ಟೇ ಕೇಳಿದ್ರೆ ಅಲ್ಲಪ್ಪ, ಪಠಿತವ್ಯಂ ವಿಶೇಷೇಣ ವಿಷ್ಣು ಸಾಯುಜ್ಯ ಮಾಪ್ನುಯಾತ್. ಇದನ್ನೆಲ್ಲ ಓದಿದ್ರೆ, ಇದರ ಚರಿತ್ರೆಯನ್ನು ಕೇಳಿದ್ರೆ ವಿಷ್ಣುವಿನ ಸಾಯುಜ್ಯವನ್ನು ಪಡಿತೀರಿ, ಮೋಕ್ಷ ಸುಖವನ್ನು ಪಡಿತೀರಿ ನೀವು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೂಡ ವಿಷ್ಣೋರ್ನಾಮ ಸಹಸ್ರಂತ ಪಾವನಂ ಭುವಿ ವಿಶ್ರಿತಂ, ವಿಷ್ಣು ಸಹಸ್ರನಾಮ ಅದು ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ. ಭೂಮಿಯಲ್ಲೆಲ್ಲ ಅದು ಪ್ರಸಿದ್ಧ ಆಗಿದೆ. ಹಾಗಾದ್ರೆ ಅದನ್ನು ಕೇಳಿದ್ರೆ ನಾವೆಲ್ಲ ಪವಿತ್ರರಾಗ್ತಾರೆ ಅಂತ ಇನ್ನೊಂದ್ಸಲ ಹೇಳಬೇಕಾಗಿಲ್ಲ. ನೋಡಿ, ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳುವ ಹಾಗೆ ಅತ್ಯಂತ ಪಾವಿತ್ರ್ಯತೆಯನ್ನು ತಂದುಕೊಡುವಂಥದ್ದು ಈ ವಿಷ್ಣು ಸಹಸ್ರನಾಮ ಎನ್ನುವಂಥದ್ದು ಈ ಚರಿತ್ರೆಯಲ್ಲಿ ಬರ್ತದೆ. ಆಮೇಲೆ ಚತುರ್ವಿಂಶತಿ ಮೂರ್ತೀನಾಂ ಸ್ಥಾನಾನೀಕೇಹ ಸಂವಾದೆ, ಇನ್ನು 24 ಮೂರ್ತಿಗಳ ಚಿಂತನೆ. ಹಾಗೆ ಗೋತ್ರಂ ವೇದಾಂಶ್ಚ ತೇಷಾಂಚ ಕರ್ಮಣೇ ಹೇಹ ತಥೈವ ಚ ಸ್ತ್ರೀಯಸ್ತೇಷಾಂ ಪ್ರವಕ್ಷ್ಯಾಮಿ ಯಥಾ ವಿಜ್ಞಾನ ದರ್ಶನಂ. ಇಷ್ಟು ಮಾತ್ರ ಅಲ್ಲ, 24 ಏಕಾದಶಿಗಳು, 24 ದ್ವಾದಶಿಗಳು, ಇದರ ಪ್ರಭಾವ, ಗೋದಾವರಿ ಮಹಾತ್ಮೆ, ಶಂಖಚಕ್ರಾದಿಗಳದ್ದು ಚರಿತ್ರೆ ಎಲ್ಲವೂ ಕೂಡ ಇಲ್ಲಿ ಬರ್ತದೆ. ವೇತವತ್ಯಾಶ್ಚ ಮಾಹಾತ್ಮ್ಯಂ ತಚ್ಮಿಯಹಂ ತೇನ ಸಂಶಯ, ಗಿಲ್ಲಿ ತೀರ್ಥೋದ್ಭವಂ ಪುಣ್ಯಂ ಶಿಲಾಕ್ಷೇತ್ರಂ ಮಹಚ್ಚಯತ್ ಅಂತ. ಇನ್ನು ಆ ಶಂಖಚಕ್ರಧಾರಣೆಗಳನ್ನೆಲ್ಲ ಮಾಡುವಂತ ಬ್ರಾಹ್ಮಣರ ಚರಿತ್ರೆ, ಅದರ ಜೊತೆಗೆ ವೇತ್ರಾವತಿ ನದಿ ಮತ್ತೊಂದು ವೇತಸಿ ನದಿ, ಈ ಇವುಗಳ ಸಂಗಮ, ತೀರ್ಥಕ್ಷೇತ್ರಗಳ ವರ್ಣನೆ, ಇಷ್ಟೆಲ್ಲ ಹೇಳ್ತಾರೆ. ಗಿಲ್ಲಿ ಕಾತೀರ್ಥ ಅಂದ್ರೆ ಗಂಡಕಿ ನದಿ, ಗಂಡಕಿ ನದಿಯ ಮಹಾತ್ಮೆ, ಸಾಲಗ್ರಾಮಗಳ ಮಹಾತ್ಮೆ, ಇದೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಹೇಳ್ತಾರೆ
ಗೋಪಿ ಚಂದನ ಮಾಹಾತ್ಮ್ಯಂ ಪಟ್ಟ ಪೂಜಾ ತಥೈವ ಚ ನಿರಂಜನಸ್ಯ ಮಾಹಾತ್ಮ್ಯಂ ತಥಾ ವಿಜ್ಞಾನ ದರ್ಶನಂ. ಗೋಪಿ ಚಂದನದ ಮಹಾತ್ಮೆ, ದೀಪದಾನ, ಧೂಪದಾನ, ಕಾರ್ತಿಕದ ಮಹಿಮೆ, ಮಾಘಮಾಸದ ಮಹಿಮೆ ಇದೆಲ್ಲವೂ ಕೂಡ ಈ ಚರಿತ್ರೆಯಲ್ಲಿ ಮುಂದೆ ಬರ್ತದೆ ಅಂತ ತೋರಿಸ್ತಾ ಇದ್ದಾರೆ. ಸರ್ವೇಶಾಂಚ ವ್ರತಾನಾಂಚ ಮಾಹಾತ್ಮ್ಯಂ ವಿಧಿ ಪೂರ್ವಕಂ. ಬಹಳಷ್ಟು ವ್ರತಗಳನ್ನೆಲ್ಲ ಕೊಡ್ತಾರೆ, ಅವುಗಳಿಗೆ ವಿಧಿ ಕೊಡ್ತಾರೆ. ಹಾಗಾಗಿ ಯದೃಷ್ಟ್ವಾ ಮುಚ್ಯತೆ ಲೋಕೆ ಬ್ರಹ್ಮಾದ್ಯಾದಿ ಘಾತಕಂ ಯತ್ರ ನಕ್ತಂ ತಥಾ ಭುಕ್ತಂ ಪಾರಲೌಕಿಕದಾಯಕಂ. ಇದೆಲ್ಲ ವೇದಶಾಸ್ತ್ರವನ್ನು ಓದಿದ ಬ್ರಾಹ್ಮಣರು ಕೂಡ ಇದೆಲ್ಲವನ್ನು ಕೂಡ ಆಚರಣೆ ಮಾಡಬೇಕು. ಮಾಡಿತು ಅಂತಾದರೆ ಬ್ರಹ್ಮಹತ್ಯಾದಿ ದೋಷಗಳು ಹೋಗಿ ಭಗವಂತನನ್ನು ಪಡೀತಾರೆ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಪಂಚವಿಂಶತ್ರ ನಾಗಾಹ ನರ್ತಕ್ಯೋ ವಿವಿಧಾಸದ ಬ್ರಹ್ಮಹತ್ಯ, ಬಾಲಹತ್ಯ, ಗೋಹತ್ಯಾದಿ ತಥೈವ ಚ. ತೀರ್ಥಕ್ಷೇತ್ರಗಳದು ಮಹಿಮೆ ಎಲ್ಲ ಹೇಳ್ತಾರೆ. ಭಗವಂತನ ನಾಮಸ್ಮರಣೆ ಮಹಿಮೆಯನ್ನು ಹೇಳ್ತಾರೆ. ಈ ಭಗವಂತನ ನಾಮಸ್ಮರಣೆ ಹೇಳಿತು ಹೇಳಿದ್ರೆ ನಾನಾ ವಿಧವಾದಂಥ ದೋಷಗಳು ಪರಿಹಾರ ಆಗತ್ತೆ ಅಂತ ಅಲ್ಲಿ ಹೇಳಬೇಕಾದ್ರೆ ಪಂಚವಿಂಶತ್ಯತ್ರ ನಾಗಾಹ ನರ್ತಕ್ಯ ಅಂತ. ನರ್ತನ ಮಾಡುವಾಗ ದೋಷಗಳು ಒಂದಿಷ್ಟು 25 ಆಗತ್ತೆ ಅಂತ ಕೊಡ್ತಾರೆ. ಬಾಲಹತ್ಯೆ, ಗೋಹತ್ಯೆ ಇದೆಲ್ಲವೂ ಕೂಡ ಭಗವಂತನ ಚರಿತ್ರೆಯ ಶ್ರವಣದಿಂದ, ಭಗವಂತನ ದರ್ಶನದಿಂದ, ತೀರ್ಥ ಸ್ನಾನದಿಂದ ಹೇಗೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಗೋಪೂಜಾದಿ ಮಾಹಾತ್ಮ್ಯಂ, ಮುಂದೆ ಗೋಪೂಜೆಗಳ ಮಹತ್ವ, ಅದರದ್ದು ಮಾಡಿದರೆ ಏನೆಲ್ಲ ಪುಣ್ಯ ಅಂತ ಹೇಳಿ ಕದಲಿ ಗರ್ಭದಾನಂಚ ವೃಕ್ಷದಾನಂ ತತಃಪರಂ. ದಾನಗಳಲ್ಲಿ ಆಗುವಾಗ ಕದಲಿ ಗರ್ಭದಾನ, ವೃಕ್ಷದಾನ, ಕುದುರೆ ದಾನ, ಆನೆ ದಾನ, ಜಪದ ಮಹಿಮೆ, ಮಂತ್ರದೀಕ್ಷೆ, ಆಗಮ ದೀಕ್ಷೆ, ಗುರುವಿನ ಲಕ್ಷಣ, ಶಿಷ್ಯನ ಲಕ್ಷಣ ಇದೆಲ್ಲವೂ ಕೂಡ ಬರುತ್ತೆ. ಗ್ರಹಣಂ ಚಂದ್ರ ಸೂರ್ಯಶ್ಚ ತತ್ರ ದಾನಂಚ ಎದ್ದು. ಸಾಮಾನ್ಯ ದಿನದಲ್ಲಿ ಕೊಡುವ ದಾನಕ್ಕೊಂದು ಫಲ, ಗ್ರಹಣಾದಿಗಳಲ್ಲಿ ಕೊಟ್ಟರೆ ಅದಕ್ಕೊಂದು ಫಲ. ಇಷ್ಟು ಮಾತ್ರ ಅಲ್ಲದೆ ಚರಣೋದಕ ಮಾಹಾತ್ಮ್ಯಂ ಪಿತೃಶ್ರಾದ್ದಾತಿ ಕಂಚಯತ್. ತೀರ್ಥದ ಮಹಿಮೆ, ಹಾಗೆಯೇ ಕ್ಷೇತ್ರದಲ್ಲಿ ಮಾಡುವಂಥ ಶ್ರಾದ್ದಾದಿಗಳ ಮಹಿಮೆ ಇಷ್ಟೆಲ್ಲ ಹೇಳಿ ದಶಮ್ಯ ಏಕಾದಶಿ ವೇದಂ. ಏಕಾದಶಿಗೆ ದಶಮಿ ಬಿದ್ದಾದ್ರೆ ಹೇಗೆ, ದ್ವಾದಶಿ ದಿನ ಹರಿವಾಸರ ಬರುವುದು ಹೇಗೆ, ಆ ದಿನದ ಮಹಾತ್ಮೆ ಹೇಗೆ, ಅದಕ್ಕೆಲ್ಲ ಹೆಸರು ಬರಲಿಕ್ಕೆ ಕಾರಣ ಏನು, ಇದೆಲ್ಲವನ್ನು ಹೇಳ್ತಾರೆ. ಇನ್ನೊಂದಷ್ಟು ಹೇಳಬೇಕಾದ್ರೆ ಮಥುರೆಯ ಮಹಾತ್ಮೆ, ಕುರುಕ್ಷೇತ್ರದ ಮಹಾತ್ಮೆ, ಸೇತುಬಂಧದ ಕಥೆ, ರಾಮೇಶ್ವರದ ಕಥೆ, ಪಂಚವಟಿಯ ಫಲ, ದಂಡಕಾರಣ್ಯದ ಮಹಾತ್ಮೆ ಇದೆಲ್ಲವೂ ಕೂಡ ಉತ್ತರಕಾಂಡದಲ್ಲಿ ಬರ್ತಾ ಉಂಟು ಅಂತ ಕೊಡ್ತಾ ಇದ್ದಾರೆ. ಇನ್ನು ವೈಷ್ಣವೇ ಕೇಕಭುಕ್ತೇತು ಶೃಣುಬಾಡವ ಸತ್ತಮ. ವ್ರತಾದಿಗಳಲ್ಲಿ ಒಂದೇ ಹೊತ್ತು ಊಟ ಮಾಡಬೇಕು ಅಂತಹ ವೈಷ್ಣವರು ಮಾಡುವಂತಹ ವ್ರತಗಳು, ಹಾಗೆ ಭೂಮಿಯನ್ನು ಕೊಟ್ಟಂತಹ ದಾನಕ್ಕೆ ಬೇಕಾದಂತಹ ಫಲ ಇದೆಲ್ಲವೂ ಕೂಡ ಈ ಉತ್ತರ ಚರಿತ್ರೆಯಲ್ಲಿ ಕೊಡುತ್ತದೆ ಅಂತ ಹೇಳ್ತಾರೆ. ಇಷ್ಟಲ್ಲದೆ ಬ್ರಹ್ಮ ಹುಟ್ಟಿದಂತಹ ಜಾಗ, ಆ ಹುಟ್ಟಿದ ನಂತರ ಅಲ್ಲಿ ಅದು ಉಂಟಾದ ತೀರ್ಥಕ್ಷೇತ್ರಗಳು, ಗದಾಧರ, ಗಯಾ ಗದಾಧರ ಸ್ವರೂಪಂಚ ಫಲ್ಗುಣ ವರ್ಣನಮೇವಚ ಅಂತ ಪಿತೃತೀರ್ಥಕ್ಕೆ ಸಂಬಂಧಪಟ್ಟಂಥದ್ದು ಗಯಾ ಕ್ಷೇತ್ರದ ಮಹಿಮೆ ಅದು ಬರ್ತದೆ. ಮಹಾಬೋಧ ಸ್ವರೂಪಂಚ, ಬೋಧಿಗಯಂತಲ್ಲಿ ಬಂದದರಿಂದ ಬುದ್ಧನ ಮಹಿಮೆ, ಕಲ್ಕ್ಯಾವತಾರದ ಮಹಿಮೆ, ರಾಮದ ಮಹಿಮೆ, ಪ್ರೇತಶಿಲೆಯ ಉತ್ಪತ್ತಿ, ಬ್ರಹ್ಮನ ಕಥೆ, ಬ್ರಹ್ಮಶಿಲೆಯ ಕಥೆ, ಬ್ರಹ್ಮಯೋನಿಯ ಕಥೆ, ಅಕ್ಷಯವಟ ಇದೆಲ್ಲವೂ ಕೂಡ ಗಯಾ ಕ್ಷೇತ್ರದಲ್ಲಿ ಇರುವಂತಹದ್ದು. ಇದರದೆಲ್ಲ ಚರಿತ್ರೆ ಇಲ್ಲಿ ಕಂಡು ಬರ್ತದೆ ಅಂತ ಹೇಳಿ, ಆಮೇಲೆ ಕಾಶಿಯ ಮಹಾತ್ಮೆ, ಸಮುದ್ರದ ಮಹಿಮೆ ಇದೆಲ್ಲವೂ ಕೂಡ ಈ ಉತ್ತರಾಖಂಡದಲ್ಲಿ ಬರಲಿಕ್ಕೆ ಉಂಟು. ಇಷ್ಟು ಮಾತ್ರ ಅಲ್ಲ, ತಿಲತರ್ಪಣಜಂ ಪುಣ್ಯಂ ಯವಜಂ ಪುಣ್ಯಮೇವಚ. ತಿಲತರ್ಪಣ ಕೊಡುವಂಥದ್ದು ಅಥವಾ ಯವಧಾನ್ಯದಿಂದ ಕೊಡುವಂತಹ ತರ್ಪಣ ಅಂತ, ಅಕ್ಷತೋದಕ ಅಂತ ಏನು ಹೇಳ್ತೇವೆ, ಧರ್ಮೋದಕ ಅಂತ ಎಲ್ಲ ಕೊಡ್ತೇವೆ, ಅದರದೆಲ್ಲ ಮಹಿಮೆಗಳು ಬರ್ತದೆ. ಇಲ್ಲಿ ಎಲ್ಲ ಹೇಳಬೇಕಾದ್ರೆ ತುಳಸಿ ದಳ ಸೇರಿಸಿ ಕೊಟ್ರೆ ಏನು ಮಹಿಮೆ ಅದೆಲ್ಲವನ್ನು ಕೂಡ ಮತ್ತೆ ವಿಶೇಷವಾಗಿ ಹೇಳ್ತಾರೆ. ಶಂಖನಾದದ್ದು ಎಲ್ಲ ಹೇಳ್ತಾರೆ. ಶಂಖನಾದಸ್ಯ ಮಾಹಾತ್ಮ್ಯಂ ಪುಣ್ಯಂಚ ಅಕ್ಷಯ ಸಂಯಕಂ. ಹಾಗಾದ್ರೆ ಶಂಖ ಊದಿದ್ರೆ ಏನು ಫಲ, ಯಾರು ಊದಬಹುದು ಯಾರು ಊದಬಾರದು ಇದೆಲ್ಲ ಚರಿತ್ರೆಗಳು ಬರ್ತದೆ. ವಿಷ್ಣು ಯೋಗದ ಮಹಿಮೆ, ವೈದ್ಯತಿ ವ್ಯತಿಪಾತಗಳ ಮಹಿಮೆ, ಅನ್ನದಾನ, ವಸ್ತ್ರದಾನ, ಭೂಮಿದಾನ, ಹೀಗೆ ಇದೆಲ್ಲವನ್ನೂ ಕೂಡ ಹೇಳ್ತಾರೆ. ಶಯ್ಯಾದಾನಂ ಗೋದಾನಂ. ಶಯ್ಯಾದಾನ, ಗೋದಾನ ನಾವು ಗರುಡ ಪುರಾಣದಲ್ಲಿ ಮಾತ್ರ ಓದ್ತಾ ಇದ್ದೇವೆ, ಕೇಳ್ತಾ ಇರ್ತೇವೆ. ಎಲ್ಲ ಪುರಾಣಗಳಲ್ಲಿಯೂ ಅದರದ ಮಹಾತ್ಮೆ ಬರ್ತಾ ಇದೆ. ಅದೆಲ್ಲವನ್ನು ಹೇಳ್ತಾ ಜನ್ಮಾಷ್ಟಮ್ಯಸ್ಯ ಮಾಹಾತ್ಮ್ಯಂ ಅಂತ ಹೇಳ್ತಾರೆ. ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿಯ ಮಹಿಮೆ ಇದು ಕೂಡ ಇಲ್ಲಿ ಬರ್ತದೆ. ಕೂರ್ಮ ಪುರಾಣದ ಮಹಿಮೆ, ವರಾಹ ಪುರಾಣದ ಮಹಿಮೆ, ಗೋದಾನದ ಮಹಿಮೆ, ದಾನಗಳದ್ದು ಇದು ಮುಂದೆ ಹೇಳ್ತಾ ಹೋಗ್ತಾರೆ. ಪ್ರಹರೇಶು ಪೃಥಕ್ ಪೂಜಾ ಫಲಂ ದೇವರ್ಷಿ ಸತ್ತಮ. ಮಹಾದಾನಗಳ ಮಹಿಮೆಯ ಜೊತೆಗೆ ಅಮಾವಾಸ್ಯೆಯ ದಾನದ ಮಹಿಮೆ, ಪ್ರಹ್ಲಾದಾದಿಗಳ ವಿಶೇಷವಾದಂತಹ ಚರಿತ್ರೆಗಳು, ಜಾಗರಣೆ ಮಾಡಿದ್ರೆ ಪುಣ್ಯ ಏನು, ದೀಪದಾನದ ಮಹಿಮೆ, ಪರಶುರಾಮನ ಚರಿತ್ರೆ, ಬ್ರಾಹ್ಮಣರಿಗೆ ಭೂಮಿ ದಾನ ಕೊಟ್ಟದ್ದು, ರಾಮಕ್ಷೇತ್ರದ ಪುಣ್ಯ ಇದೆಲ್ಲವನ್ನು ಕೂಡ ಉತ್ತರಾಖಂಡದಲ್ಲಿ ವರ್ಣನೆ ಮಾಡ್ತಾರೆ. ನರ್ಮದೆಯ ಕಥೆ, ನರ್ಮದಾಯಾ ತಥಾಖ್ಯಾನಂ ಅಂತ ಹೇಳಿ ನರ್ಮದೆಯ ಚರಿತ್ರೆ, ವೇದ ಪುರಾಣ ಪುಸ್ತಕಗಳ ದಾನ, ಆಶ್ರಮಗಳ ವರ್ಣನೆ, ಬ್ರಹ್ಮಾಂಡ ದಾನದ ಪುಣ್ಯ, ಆಮೇಲೆ ಪದ್ಮಪುರಾಣ ಪುಸ್ತಕದ ದಾನ ಹೇಗೆ ಇದೆಲ್ಲವನ್ನೂ ಕೊಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಹೇಳಿ ಶೂದ್ರಾಣಂ ಪುಣ್ಯ ಜನನಂ ತೀವ್ರ ದಾರಿದ್ರ್ಯ ನಾಶನಂ. ಪದ್ಮಪುರಾಣವನ್ನು ಕೇಳಿದ್ರೆ ಏನೆಲ್ಲ ಪುಣ್ಯ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಶ್ರೇಯಸ್ಸಾಗತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಶೂದ್ರಾದಿಗಳಿಗೂ ಕೂಡ ಇದರಿಂದ ಪುಣ್ಯ ಬರ್ತದೆ, ದಾರಿದ್ರ್ಯ ಹೋಗ್ತದೆ.